ಮೂಡ ಭ್ರಷ್ಟಾಚಾರ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗದಷ್ಟು ಹೊಸ ವಿಚಾರಗಳು ಹೊರಬರ್ತಾ ಇದೆ. ಮೂಡ ಆಯುಕ್ತರ ಬಳಿಕ ಮೂಡ ಮಾಜಿ ಅಧ್ಯಕ್ಷರ ಸರದಿ ಈಗ ಒಂದೇ ದಿನದಲ್ಲಿ ಬರೋಬ್ಬರಿ 848 ನಿವೇಶನಗಳ ಖಾತೆಯಾಗಿದೆ. 848 ನಿವೇಶನಗಳ ಖಾತೆಯನ್ನು ಮಾಡಿಸಿಕೊಂಡಿರುವ ಮಾಜಿ ಅಧ್ಯಕ್ಷ HV ರಾಜೀವ್ 2022 ಫೆಬ್ರವರಿ 22ರಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗೆ ಪತ್ರವನ್ನು ಬರೀತಾರೆ. ಪತ್ರ ಬರೆದಿದ್ದ ಅಂದಿನ ಮೂಡ ಆಯುಕ್ತ ನಟೇಶ್. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಮೂಡ ಭ್ರಷ್ಟಾಚಾರ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನೀವು ಕೂಡ ಆ ಪತ್ರವನ್ನು ಗಮನಿಸ್ತಾ ಇದ್ದೀರಿ. ಹೊಸ ವಿಚಾರಗಳು, ಇಲ್ಲಾಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಹೊರಗೆ ಬರ್ತಾನೆ ಇದೆ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಮತ್ತೊಂದಿಷ್ಟು ಪ್ರಕರಣಗಳು ಈಗ ಬಹಿರಂಗವಾಗ್ತಾ ಇರುವಂಥದ್ದು. ಮೂಡ ಆಯುಕ್ತರ ಭ್ರಷ್ಟಾಚಾರಗಳು ಬಯಲಾಗ್ತಾ ಇರುವ ನಡುವೆ ಈಗ ಮಾಜಿ ಅಧ್ಯಕ್ಷರ ಸರದಿ ಶುರುವಾದಂತೆ ಕಾಣಿಸ್ತಾ ಇದೆ. ಒಂದೇ ದಿನದಲ್ಲಿ ಬರೋಬ್ಬರಿ 848 ನಿವೇಶನಗಳ ಖಾತೆಯನ್ನು ಮೂಡ ಮಾಜಿ ಅಧ್ಯಕ್ಷ HV ರಾಜೀವ್ ಮಾಡಿಸಿಕೊಂಡಿದ್ದಾರೆ. ಈ ಬಗ್ಗೆ 22/2/2022ರಂದೇ ಸರ್ಕಾರದ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗೆ ಅಂದಿನ ಮೂಡ ಆಯುಕ್ತ ನಟೇಶ್ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೈಸೂರು ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ನಗರ್ತಹಳ್ಳಿ ಮತ್ತು ಬಲಹಳ್ಳಿ ಗ್ರಾಮದ ಒಟ್ಟು 252 ಎಕರೆಯ 10 ಗುಂಟೆ ಪ್ರದೇಶದಲ್ಲಿ ಬಡಾವಣೆಯ ನಿರ್ಮಾಣಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದ 2018ರ ಆದೇಶದ ವಿರುದ್ಧವಾಗಿ ಅನುಮೋದನೆ ಸಿಕ್ಕಿದೆ. ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ HV ರಾಜೀವ್ ಅವರೇ ಅಧ್ಯಕ್ಷರಾಗಿದ್ದರು. 252 ಎಕರೆ ಜಾಗದ ಕೆಲವು ಸರ್ವೆ ನಂಬರ್ಗಳು ವ್ಯಾಜ್ಯ ನ್ಯಾಯದಲ್ಲಿ ಬರುತ್ತೆ, ಆದರೂ ಕೂಡ ಖಾತೆಗಳಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಈ ಮೂಡಾದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಈ ಸೊಂಪಾದಂತಹ ಮೇವನ್ನ ಬಂದವರೆಲ್ಲ ಮೇತ್ಕೊಂಡು ಹೋದಂತೆ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ಪ್ರೇಮ್, ಎಲ್ಲರೂ ಬಂದವರೆಲ್ಲ ಮೇತ್ಕೊಂಡು ಹೋಗಿರುವಂತಹ ಲಕ್ಷಣಗಳೇ ಸ್ಪಷ್ಟವಾಗಿ ಕಾಣ್ತಾ, ಅದು ವಿತ್ ಡಾಕ್ಯುಮೆಂಟ್ ಕೂಡ ಸಿಗ್ತಾ ಇರುವಂಥದ್ದು. ನನಗೆ ಇನ್ನೂ ಒಂದು ಅನುಮಾನ ಬರ್ತಾ ಇರುವಂಥದ್ದು, ಮೂಡ ಇರೋದು ಸಾರ್ವಜನಿಕರ ಕೆಲಸಕ್ಕ ಅಥವಾ ಭ್ರಷ್ಟಾಚಾರ ಮಾಡೋದಕ್ಕ ಅನ್ನುವಂಥದ್ದು. ಹೀಗಾಗಿನೇ ಮೂಡಕ್ಕೆ ಅಧ್ಯಕ್ಷ ಆಗೋದಕ್ಕೆ, ಮೂಡ ಕಮಿಷನರ್ ಆಗೋದಕ್ಕೆ ಇಷ್ಟೊಂದು ಪೈಪೋಟಿ ನಡೀತಾ ಇತ್ತಾ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಕೇವಲ ಏನು ಮೂಡದ ಆಯುಕ್ತರ ವಿಚಾರದಲ್ಲಿ ಅನೇಕ ಡಾಕ್ಯುಮೆಂಟ್ಗಳು ರಿಲೀಸ್ ಆಗ್ತಾ ಇತ್ತು, ಆಯುಕ್ತರ ಭ್ರಷ್ಟಾಚಾರಗಳು ಗೊತ್ತಾಗ್ತಾ ಇದ್ವು. ಆದರೆ ಈಗ ಮೂಡಾದ ಮಾಜಿ ಅಧ್ಯಕ್ಷ HV ರಾಜೀವ್ ಕೂಡ ಇಂಥದ್ದೊಂದು ಭ್ರಷ್ಟಾಚಾರ ಮಾಡಿರುವಂಥ ಸಾಧ್ಯತೆಗಳ ಕುರಿತಂಥ ಡಾಕ್ಯುಮೆಂಟ್ ರಿಲೀಸ್ ಆಗ್ತಾ ಇರುವಂಥದ್ದು. ಅಂದರೆ ಅವರಿಗೆ ಸೇರಿದಂಥ, ಅಂದರೆ ಅವರೇ ಅಧ್ಯಕ್ಷ ಆಗಿರುವಂಥ ಸೊಸೈಟಿಯ 848 ಸೈಟ್ಗಳಿಗೆ ಒಂದೇ ದಿನದಲ್ಲಿ ಖಾತೆ ಆಗುತ್ತೆ. ಆ ಖಾತೆಗಳು ಆಗಿರುವಂಥದ್ದು ಕಾನೂನು ಬಾಹಿರ. ಆ ಖಾತೆಗಳಿಗೆ ಸರಿಯಾದಂಥ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳ ಕೊರತೆ ಇದೆ. ಜೊತೆಗೆ ಕೆಲವೊಂದಿಷ್ಟು ಸೈಟ್ಗಳು, ಜಮೀನುಗಳು ನ್ಯಾಯಾಲಯದಲ್ಲಿ ವ್ಯಾಜ್ಯ ಇದೆ. ಹಾಗಾಗಿ ಅದನ್ನು ಖಾತೆ ಮಾಡೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಇವರು ಖಾತೆ ಮಾಡಿಸ್ಕೊಂಡಿದ್ದಾರೆ ಅಂತ ಅವತ್ತಿನ ಆಯುಕ್ತ ನಟೇಶ್ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು. ಆದರೆ ಆ ಪತ್ರಕ್ಕೆ ಯಾವುದೇ ರೀತಿಯಂಥ ರೆಸ್ಪಾನ್ಸ್ಗಳು ಕೂಡ ಬಂದಿಲ್ಲ. ಅಲ್ಲಿಗೆ ಇಲ್ಲಿ ಬಂದಿರುವಂಥ ಅಧಿಕಾರಿಗಳಿರ್ಬೋದು ಅಥವಾ ಅಧ್ಯಕ್ಷಗಳಾಗಿರುವಂಥವರು ಎಲ್ಲರೂ ಕೂಡ ಸಾರ್ವಜನಿಕರ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ತಮ್ಮ ಸ್ವಕೆಲಸ ಮಾಡಿಕೊಳ್ಳುವಂಥದ್ದು ಅಥವಾ ತಾವು ಹಣವನ್ನು ಸಂಪಾದನೆ ಮಾಡುವಂಥ ದೃಷ್ಟಿಯಲ್ಲೇ ಕೆಲಸ ಮಾಡ್ತಾ ಇದ್ರ ಅನ್ನುವಂಥದ್ದು ಇಂಥದ್ದೊಂದು ಪ್ರಕರಣದ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಆದರೆ ಭ್ರಷ್ಟಾಚಾರಕ್ಕೆ ಇರುವಂಥ ವಿವಿಧ ಮುಖಗಳೇನು ಅನ್ನೋದಕ್ಕೆ ಮೈಸೂರಿನ ಮೂಡ ಈಗ ಸ್ಪಷ್ಟವಾದಂಥ ಉದಾಹರಣೆಯಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ದಿನದಲ್ಲಿ ಬರೋಬ್ಬರಿ 848 ನಿವೇಶನಗಳ ಖಾತೆ ಆಗಿರುವಂಥದ್ದು. ಈ ಮೂಲಕ ಮೂಡಾದಲ್ಲಾಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತಷ್ಟು ಮಗದಷ್ಟು ಹೊರಬರ್ತಾನೇ ಇದೆ. ಇಷ್ಟು ದಿನ ಆಯುಕ್ತರ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಈಗ ಅಧ್ಯಕ್ಷರ ಸರದಿ ಸ್ಟಾರ್ಟ್ ಆದಂತೆ ಕಾಣಿಸ್ತಾ ಇದೆ. ಮೊನ್ನೆ ಅಷ್ಟೇ GT ದಿನೇಶ್ ಮಾಜಿ ಆಯುಕ್ತರು, ಕಳೆದ ಬಾರಿ ಇದ್ದವರು, ಅವರನ್ನು ತಲೆದಂಡ ಕೊಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇದೆ.